ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 42ನೇ ಅಧ್ಯಾಯ 27-28ನೇ ವಾಕ್ಯ. ಜೆನೆಸಿಸ್ ಚಾಪ್ಟರ್ 42 ವರ್ಸ್ 27 and 28. ದಾರಿಯಲ್ಲಿ ಅವರು ಒಂದು ಸ್ಥಳದಲ್ಲಿ ಇಳಿದುಕೊಂಡಾಗ ಅವರಲ್ಲಿ ಒಬ್ಬನು ತನ್ನ ಕತ್ತೆಗೆ ದಾನ ಕೊಡಬೇಕೆಂದು ತನ್ನ ಚೀಲವನ್ನು ಬಿಚ್ಚಿದಾಗ ಅದರ ಬಾಯಲ್ಲೇ ತಾನು ತಂದಿದ್ದ ಹಣವನ್ನು ಕಂಡನು. ಅವನು ಅಣ್ಣ ತಮ್ಮಂದಿರಿಗೆ, ನಾನು ಕೊಟ್ಟ ಹಣವು ಹಿಂದಕ್ಕೆ ಬಂದದೆ, ಇಗೋ ನನ್ನ ಚೀಲದಲ್ಲಿದೆ ಎಂದು ಹೇಳಲು ಅವರು ಧೈರ್ಯಗೆಟ್ಟು ನಡುಗುತ್ತಾ ಒಬ್ಬರನ್ನೊಬ್ಬರು ನೋಡಿ, ದೇವರು ನಮಗೆ ಮಾಡಿದ್ದು ಇದೇನು ಅಂದರು. ನೋಡಿ, 2 ವಾಕ್ಯಗಳಲ್ಲಿ ನಾವು ನೋಡುವ ಕಾರ್ಯ ಯಾವುದೆಂದರೆ, ಯೋಸೇಫನ ಸಹೋದರರು ಒಂದು ಸ್ಥಳಕ್ಕೆ ಬಂದು, ಅವರು ಐಗುಪ್ತಕ್ಕೆ ಬಂದು ಧಾನ್ಯಗಳನ್ನು ಖರೀದಿ ಮಾಡಿ ಅವರು ವಾಪಸ್ ಹೋಗುತ್ತಾ ಇರುವಾಗ ಒಂದು ಸ್ಥಳದಲ್ಲಿ ನಿಲ್ಲಿಸಿ ತಮ್ಮ ಕತ್ತೆಗಳಿಗೆ ಆಹಾರ ಕೊಡಬೇಕೆಂಬುದಾಗಿ ಅವರು ಮೂಟೆಗಳನ್ನು, ಚೀಲಗಳನ್ನು ಬಿಚ್ಚುವಾಗ ಅವರು ಆಶ್ಚರ್ಯಗೊಳ್ಳುವಂಥ ಒಂದು ಕಾರ್ಯವನ್ನು ನೋಡಿದರು. ಅವರ ಚೀಲಗಳಲ್ಲಿ ಅವರು ಧಾನ್ಯವನ್ನು ಖರೀದಿ ಮಾಡುವುದಕ್ಕೆ, ಆಹಾರವನ್ನು ಖರೀದಿ ಮಾಡುವುದಕ್ಕೆ, ಐಗುಪ್ತ ದೇಶದಲ್ಲಿ ಅರಮನೆಯಲ್ಲಿ ಫರೋನನ ಕೈಯಲ್ಲಿ ಕೊಟ್ಟ ಅದೇ ದುಡ್ಡು, ಅದೇ ಹಣ ಅವರ ಚೀಲದಲ್ಲಿ ಇತ್ತು. ಧಾನ್ಯಗಳೂ ಇತ್ತು, ಆ ಹಣ ಕೂಡ, ಅವರು ಕಟ್ಟಿದ ಹಣ ಕೂಡ ವಾಪಸ್ ಅವರ ಚೀಲದಲ್ಲಿ ಇದ್ದದ್ದನ್ನು ಅವರು ನೋಡಿದರು. ಹಣವನ್ನು ನೋಡಿದರು. ಅವರು ಆಶ್ಚರ್ಯಪಟ್ಟರು, ಭಯಪಟ್ಟರು. ಇದೇನು ಕಾರಣ, ಯಾಕೆ ದೇವರು ಈ ರೀತಿ ಮಾಡಿದರು ಅಂದರು. ನೋಡಿ, ದೇವರು ಇಲ್ಲಿ ನಮಗೆ ಇವತ್ತು ಹೇಳುವ ಕಾರ್ಯ ಏನೆಂದರೆ, ನಾವು ಯಾವ ಹಣವನ್ನು ದೇವರಿಗಾಗಿ ಕೊಟ್ಟೆವೋ ಅಥವಾ ನಾವು ಕಳೆದುಕೊಂಡೆವೋ ಅವೆಲ್ಲವನ್ನ ದೇವರು ವಾಪಸ್ ಕೊಡುವ ದೇವರಾಗಿದ್ದಾರೆ. ನಮ್ಮನ್ನು ಪುನಃ ನಮ್ಮ ಹಣ, ನಾವು ಬಿಟ್ಟುಕೊಟ್ಟ, ನಾವು ಕಳೆದುಕೊಂಡ ಎಲ್ಲವನ್ನ ನಮಗೆ ವಾಪಸ್ ಕೊಡುತ್ತಾರೆ. ನೋಡಿ, ಇವರು ಕೊಟ್ಟು ಧಾನ್ಯವನ್ನು ಖರೀದಿ ಮಾಡಿ ಬಂದರು, ಆದರೆ ಧಾನ್ಯವೂ ಸಿಕ್ತು, ಹಣ ಕೂಡ ಸಿಕ್ತು. ಇದು ದೇವರಿಂದ ಮಾತ್ರ ಸಾಧ್ಯ. ಯೋಸೇಫನ ಮನಸ್ಸಿನಲ್ಲಿ ದೇವರು ಅದನ್ನು ಇಟ್ಟಿದರು. ಆ ಕಾರ್ಯವನ್ನು ಯೋಸೇಫನು ಹೇಳಿದನು, ಅವರು ತಂದ ಹಣವನ್ನು ವಾಪಸ್ ಕೊಟ್ಟು ಬಿಡ್ರಿ ಎಂಬುದಾಗಿ. ಇದೇ ರೀತಿ ದೇವರು ಕಾರ್ಯ ಮಾಡುತ್ತಾರೆ ನಿಮ್ಮ ನನ್ನ ವಿಷಯದಲ್ಲಿ ಕೂಡ. ನಿಮ್ಮ ಹಣ ಯಾರ ವಶವಾಗಿದೆಯೋ, ಯಾರ ಕೈಯಲ್ಲಿ ಇದೆಯೋ, ನೀವು ಕಷ್ಟಪಟ್ಟು ದುಡಿದು ಕಳೆದುಕೊಂಡ ಹಣ. ನನಗೆ ಜ್ಞಾಪಕ ಇದೆ, ಸುಮಾರು 23-20 ವರ್ಷ, ಒಂದು 10 ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ ಒಂದು ಸಾರಿ ಮನೆಯಲ್ಲಿ ಇದ್ದ ಹಣ, ಸಾವಿರಾರು ರೂಪಾಯಿಗಳು ಕಳ್ಳತನ ಆಗಿ ಹೋಯಿತು. ಎಲ್ಲರೂ ಹೇಳಿದರು, ಈ ಹಣ ಸಿಗುವುದಿಲ್ಲ, ಇದು ಸಾಧ್ಯ ಇಲ್ಲ. ಎಲ್ಲರೂ ಹೇಳಿದರು, ಪೊಲೀಸ್ ಕೂಡ ಹೇಳಿದರು, ಈ ಹಣ ನಮಗೆ ಸಿಗುವುದು ಸಾಧ್ಯವಿಲ್ಲ, ಸಿಕ್ಕಿದರೆ ನೋಡೋಣ ಎಂಬುದಾಗಿ. ಹೋದದ್ದೇ, ಕಳ್ಳತನ ಆಗಿದ್ದೇ ಎಂಬುದಾಗಿ. ಆದರೆ ಪ್ರಾರ್ಥನೆ ಮಾಡುವಾಗ, ದೇವರನ್ನು ನೋಡಿ ಕೇಳುವಾಗ ಆ ಹಣ ನಮ್ಮ ಮನೆಗೆ ವಾಪಸ್ ಬರುವ ರೀತಿಯಲ್ಲಿ ದೇವರು ಕಾರ್ಯ ಮಾಡಿದರು, ದೇವರು ಮಾತನಾಡಿದರು, ದೇವರು ಕ್ರಿಯೆ ಮಾಡಿದರು. ಇದೇ ರೀತಿಯಾಗಿ ಇವತ್ತು ಕೂಡ ಹಣವನ್ನು ಕಳೆದುಕೊಂಡು ಕಷ್ಟಕ್ಕೆ ಒಳಗಾಗಿ, ನನ್ನ ಹಣ ಬರುತ್ತಾ ಇಲ್ಲವಲ್ಲ, ಹಿಡಿಯಲ್ಪಟ್ಟಿದೆ, ತಡವಾಗಿದೆ, ಯಾರದೋ ವಶದಲ್ಲಿದೆ, ಅವರು ಕೊಡುವುದಕ್ಕೆ ಮನಸ್ಸು ಮಾಡುತ್ತಾ ಇಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ, ವಾಗ್ದಾನವಾಗಿ ನಾನು ನಿನಗೆ ಅದನ್ನು ವಾಪಸ್ ಕೊಡುತ್ತೇನೆ. ಐ ವಿಲ್ ರೆಸ್ಟೋರ್ ಬ್ಯಾಕ್ ಯುವರ್ ಮನಿ, ವಾಟ್ ಎವರ್ ಯು ಲಾಸ್ಟ್, ವಾಟ್ ಎವರ್ ಯು ಸ್ಪೆಂಟ್ ಆನ್ ಸಿಕ್ನೆಸ್. ಒಂದು ವೇಳೆ ರೋಗದಿಂದ, ಕಾಯಿಲೆಗಾಗಿ ಹಲವಾರು ರೂಪಾಯಿಗಳನ್ನು ಖರ್ಚು ಮಾಡಿ ಸಣ್ಣಪಡುತ್ತಾ ಸಾಲಗಾರರಾಗಿರಬಹುದು. ದೇವರು ಹೇಳ್ತಾ ಇದ್ದಾನೆ, ಐ ವಿಲ್ ಗಿವ್ ಬ್ಯಾಕ್, ನಾನು ಅದನ್ನು ಕೊಡುತ್ತೇನೆ, ಐ ವಿಲ್ ಗಿವ್ ಯು. ಹಣವನ್ನು ನೋಡಿದರು, ತಮ್ಮ ಹಣ, ಕೊಟ್ಟು ಬಂದ ಹಣ ಅವರು ನೋಡಿದರು. ಈ ಸಹೋದರರು ಕಣ್ಣು ಮುಚ್ಚಿ ದೇವರಿಗೆ ಹಲ್ಲೆಲೂಯಾ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಕೊಡೋಣ. ದೇವರು ಒಳ್ಳೆಯವರು, ಅವರು ವಾಗ್ದಾನದಲ್ಲಿ
ಅವರು ಪುನಃ ಕೊಡುತ್ತೇನೆ ಎಂಬುದಾಗಿ ಹೇಳಿದವರು ಪುನಃ ಕೊಡುತ್ತಾರೆ. ನಷ್ಟವಾದ ವರ್ಷಗಳು, ನಷ್ಟವಾದ ಧಾನ್ಯಗಳು, ನಷ್ಟವಾದ ಹೊಲ ಗದ್ದೆ, ಹಣ, ಲ್ಯಾಂಡ್ಗಳು, ಹಲ್ಲೆಲೂಯಾ, ತೋಟಗಳು, ಜಮೀನುಗಳು ಎಲ್ಲವನ್ನ ದೇವರು ವಾಪಸ್ ಕೊಡುತ್ತಾರೆ. ವಾಗ್ದಾನ ಮಾಡಿದ್ದಾರೆ. ಯೋವೇಲ್ 2ನೇ ಅಧ್ಯಾಯದಲ್ಲಿ ವಾಗ್ದಾನ ಮಾಡಿದ್ದಾರೆ. ನೀನು ಹಾಳಾಗಿ ಹೋದ ವರ್ಷಗಳು, ವೇಸ್ಟಾಗಿ ಹೋದ ವರ್ಷಗಳನ್ನು ನಾನು ನಿನಗೆ ಹಿಂತಿರುಗಿ ಕೊಡುತ್ತೇನೆ ಎಂಬುದಾಗಿ ಇವರೇ ಈ ವಾಗ್ದಾನಗಳಿಗಾಗಿ ಸ್ತೋತ್ರ. ಈ ತಿಂಗಳಲ್ಲಿ ನೀನು ಅದನ್ನು ಮಾಡು ಸ್ವಾಮಿ, ನಿನ್ನ ಮಕ್ಕಳಿಗೆ ಅದನ್ನು ಮಾಡು ಸ್ವಾಮಿ. ಕಳೆದುಕೊಂಡ ಎಲ್ಲವೂ ಅವರಿಗೆ ವಾಪಸ್ ಬರಲಿ ರಾಜ. ಸಂಬಂಧಗಳು ವಾಪಸ್ ಬರಲಿ ಅಪ್ಪ, ಪ್ರೀತಿ ವಾಪಸ್ ಬರಲಿ, ನಂಬಿಕೆ ವಾಪಸ್ ಬರಲಿ ರಾಜ. ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇಲೆ. ಪ್ರಿಯ ಸ್ನೇಹಿತರೆ, ನಾವು ಕಳೆದುಕೊಂಡ ಎಲ್ಲವನ್ನ ನಮಗೆ ವಾಪಸ್ ಕೊಡುವ ದೇವರು. ಹಿ ಇಸ್ ಅ ಗಾಡ್ ಆಫ್ ರೆಸ್ಟೋರೇಷನ್. ನಮಗೆ ವಾಪಸ್ ಕೊಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.